ಏನಾಯ್ತೋ ಏನೋ ಅಂತ ಯೋಚನೆ ಮಾಡೋದ್ ಬಿಟ್ಟು ಮೊದಲು ಫೋನ್ ರಿಸೀವ್ ಮಾಡು. ಹಲೋ ಧ್ರುವರೇ, ಅಮ್ಮ ಹೆಂಗವ್ರೆ? ಅಮ್ಮ ಸರಿ ಹೋಗ್ಬಿಟ್ರು. ಧ್ರುವರೇ, ಧ್ರುವರೇ ಏನ್ ಹೇಳ್ತಿದ್ದೀರಾ? ಅಮ್ಮ ನಿಜವಾಗ್ಲೂ ಹುಷಾರಾದ್ರ? ಹೌದು ಮೈನಾ ಅವರೇ, ಅವ್ರ ತಲೆಯಲ್ಲಿ ರಕ್ತ ಹೆಪ್ಪುಕಟ್ಟಿತ್ತಲ್ಲ, ಅದು ಕ್ಲಿಯರ್ ಆಗಿದೆಯಂತೆ. ಆಪರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರು. ಕೃಷ್ಣವೇಣಿ, ಅನುಷ್ಕಾ, ಧ್ರುವರಮ್ಮನ್ಗೆ ತಲೆಯಲ್ಲಿ ರಕ್ತ ಹೆಪ್ಪುಕಟ್ಟಿತ್ತಲ್ವಾ, ಅದು ಹುಷಾರಾಗಿ ಡಾಕ್ಟ್ರು ಆಪರೇಷನ್ ಬೇಡ ಅಂತ ಹೇಳೋರಂತೆ. ಮೈನಾ, ಕೊನೆಗೂ ಆ ದೇವ್ರು ನಿನ್ ಕೈ ಬಿಡ್ಲಿಲ್ಲ. ಧ್ರುವರೇ, ಮೈನಾ ಅವರೇ, ನೀವಿವಾಗ ಎಲ್ಲಿದ್ದೀರಾ? ನಾನು ಇಲ್ಲೊಂದು ದೇವಸ್ಥಾನಕ್ಕೆ ಬಂದಿವ್ನಿ. ಈಗ್ಲೇ ಇಲ್ಲಿಗೆ ಬರ್ತೀನಿ. ಬೇಗನೆ ಬರ್ತೀನಿ. ಸರಿ, ಬೇಗ ಬಂದ್ಬಿಡಿ. ಕೃಷ್ಣವೇಣಿ, ಅನುಷ್ಕಾ, ನಾನು ಆಸ್ಪತ್ರೆಗೆ ಹೋಗಿ ಬರ್ತೀನಿ. ಮೈನಾ, ನಾವು ಬರ್ತೀವಿ. ಹೌದು ಮೈನಾ. ವೇಣಿ, ಅನು, ನೀವು ನನ್ನ ಜೊತೆ ಬರೋದು ಬೇಡ. ಯಾಕಂದ್ರೆ ಅಮ್ಮನ್ಗೆ ಪ್ರಜ್ಞೆ ಬಂದೈತೆ. ನಾನು ಹೋದ್ರೆ ನನ್ನನ್ನೇ ಮಾತಾಡಿಸ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ನನ್ನ ಜೊತೆ ಬಂದ್ರೆ ಅವ್ರು ತಪ್ಪು ತಿಳ್ಕೊತಾರೆ. ಒಂದು ಕೆಲಸ ಮಾಡಿ, ನೀವು ಹಾಸ್ಟ್ಲಿಗೆ ಹೋಗಿ, ನಾನು ಆಸ್ಪತ್ರೆಗೆ ಹೋಗಿ ಬಂದ್ಬಿಡ್ತೀನಿ. ಆದ್ರೆ ಮೈನಾ, ಈ ಪರಿಸ್ಥಿತಿಯಲ್ಲಿ ಹೆಂಗ್ ಹೋಗಕ್ಕಾಗತ್ತೆ ಒಬ್ಳೆ? ನಾವು ಬರ್ತೀವಿ ನಿನ್ ಜೊತೆ. ಅನು, ಅಮ್ಮ ಹುಷಾರಾದ್ರು ಅಂತ ಗೊತ್ತಾಗಿ ನನ್ಗ ನೋವೆಲ್ಲ ಮರ್ತೋಯ್ತು. ನಾನು ಆರಾಮಾಗಿವ್ನಿ ಈಗ. ಮೈನಾ, ನೀನೊಂಥರ ವಿಚಿತ್ರ ಬಿಡು. ಸರಿ ಆಯ್ತು, ಹುಷಾರಾಗಿ ಹೋಗ್ಬಾ. ಅನು, ನಾವು ಹಾಸ್ಟೆಲ್ಗೆ ಹೋಗೋಣ. ಹ್ಞೂ ಸರಿ, ಹುಷಾರು ಮೈನಾ. ಹುಷಾರು. ಅಪ್ಪ ಭಗವಂತ, ಕೊನೆಗೂ ನೀನ್ ನನ್ ಕೈ ಬಿಡ್ಲಿಲ್ಲ ಅಲ್ವಾ? ನಿನ್ಗೆಷ್ಟು ಕೈ ಮುಗಿದ್ರು ಸಾಲ್ದು. ಅಮ್ಮ, ಹುಷಾರಾಗಿದ್ದೀರಾ? ಹುಷಾರಾಗಿದ್ದೀರಲ್ವಾ? ನನ್ ಮಗ ಧ್ರುವ